ಏನಿವತ್ತು ನಾನು ಆರಾಮ? ಇವತ್ತು ರಜಾ ಅಂತೆಲ್ಲ ನೀನೇ ಮಾಡ್ತಿದ್ಯಾ? ಹಾಂ, ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ತೀಯ ಇವತ್ತು? ಇಲ್ಲೋ ಕಣ್ಚೂರು ನೋಡು, ಏನೋ ತಲೆಗೆ ಹಾಕೋಬಿಟ್ಟಿದ್ಯಾ? ನಮ್ಮ ಜೂಸು ಕಕ್ಕ ಬಿಕ್ಕಿ ಆಗ್ಬಿಟ್ಟವಳೆ, ಯಾಕೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಕೆಲಸ ಇವತ್ತು ಏನೂ ಇಲ್ಲ, ಫ್ರೀ ಇವತ್ತು ನನಗೆ. ಸೊ ನಾನಿವಾಗ ಪಟ ಅಂತ ಸ್ನಾನ ಮಾಡಿ ಬಂದು ರೆಡಿಯಾಗಿ ಹೊರಡೋದು. ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ. ಅಮ್ಮ ಎಷ್ಟು ಬೇಗ ಕೆಲಸ ಮುಗಿತಾರೋ ನಮ್ಮದು ಅಷ್ಟು ಬೇಗ ಸ್ನಾನ ಮುಗಿಸಿದ್ರೆ ಬೇಗ ಹೋಗ್ಬೋದು. ಮಳೆಗಾಲ, ಬೇಗ ಹೋಗಿ ಬೇಗ ಬರಬೇಕು, ಇಲ್ಲಾಂದರೆ ಸಾಯಂಕಾಲದಲ್ಲಿ ಮಳೆ ಬಂದುಬಿಡುತ್ತೆ. ಇಲ್ಲಿ ಒಬ್ಬಳು ನಾನು ಮಾತಾಡ್ತಾ ಇರೋದನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾವಳೆ. ಅವಳು ಯಾರು ಗೊತ್ತಾ? ತಡೀರಿ ತೋರಿಸ್ತೀನಿ ನೋಡಿ. ಏನಮ್ಮ ಜೂಸುಮ್ಮ, ಯಾಕೆ? ನಾವು ಊರಿಗೆ ಹೋಗ್ತಾ ಇದ್ದೀವಿ ಜೂಸು, ನಾವು ಊರಿಗೆ ಹೋಗ್ತೀವಿ. ನೀನು ಬತ್ತೀಯಾ? ಊರಿಗೆ ಬತ್ತೀಯ ನೀನು? ಸುಬ್ಬಿ, ಹಾಂ, ಇದಕ್ಕೆ ಸರಿ ನೈಸ್ ಮಾಡೋಕ್ಕೆ. ಎಲ್ಲೋ ಹೋಯ್ತವ್ರೆ ಅಂತ ಗೊತ್ತಾಗೋಯ್ತು ಫ್ರೆಂಡ್ಸ್ ಇವಳಿಗೆ, ಅದಕ್ಕೆ ಹಿಂಗೆ ಆಡ್ತವಳೆ. ನೀನು ಬಿಟ್ಬಿಟ್ಟು ಹೊಂಟೋಗ್ತೀವಿ ನಾವು, ಒಂದು ವಾರ ಇರಲ್ಲ ಮನೇಲಿ, ಊರಿಗೆ ಹೋಗ್ತೀವಿ. ಹೋಗು ನೀನು, ನಿಮ್ಮ ಅಪ್ಪನ ಜೊತೆ ಇರು. ಹೋಯ್ತೀಯಾ? ನಾವು ಊರಿಗೆ ಹೋಗ್ತೀವಿ, ಆಯಿತಾ? ಸುಬ್ಬಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಇವಳಿಗೆ? ಈ ಮೂಗು ಮುಟ್ಟಿದ್ರೆ ಆಗಲ್ಲ. ಸುಮ್ಮ ಇಲ್ಲಿ ಇಲ್ಲಿ ನೋಡು, ಇಲ್ಲಿ ನೋಡು, ನೋಡಿ ನೋಡಿ, ಮೂಗು ಮುಟ್ಟಿದ್ರೆ ಮಾಡಿ ಹೋಗ್ಬೇಕು. ಹೋಗು ಆಚೆ, ಹೋಗು, ಬಾಕ್ಲಾಗ್ತೀನಿ, ಹೋಗು ಆಚೆ, ಹೋಗು, ಓಡು ಬೇಗ ಮಗಳೇ. ಇವಾಗ ಸ್ಯಾರಿ ಹಾಕ್ಕೊಂಡೆಲ್ಲ ಆಯಿತು, ಫ್ರೆಶಪ್ ಆಗಿದೆ. ಫಾಸ್ಟಾಗಿ ಇವಾಗ ರೆಡಿ ಆಗಬೇಕು. ನಮ್ಮಮ್ಮ ಇನ್ನು ಕಸ ಗುಡಿಸ್ತವ್ರೆ, ಅವ್ರು ಇನ್ನೂ ರೆಡಿ ಆಗಿಲ್ಲ. ನಾನು ರೆಡಿ ಆಗೋಷ್ಟೊತ್ತಿಗೂ ಅವ್ರು ರೆಡಿ ಆಗ್ತಾರೆ. ರೆಡಿ ಆಗಿದ್ದೆಲ್ಲ ಆದಮೇಲೆ ನಮ್ಮ ಮಮ್ಮಿ ಫ್ರೆಂಡ್ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ನಿಂತ್ಕೊಂಡು ಮಾತಾಡಿ ಹೊರಡೋ ಟೈಮಲ್ಲಿ ಈಚೆ ನಿಂತ್ಕೊಂಡು ಏನೋ ಮಾತಾಡ್ತಾಯಿದ್ರು. ಮಾತಾಡಿಕೊಂಡು ನಾನು ಆಂಟಿಗೆ ಹೇಳಿದೆ, ಈ ಕಡೆ ತಿರುಗಿ ಆಂಟಿ ಅಂತ. ಹೋಗಿ ನಾನು ನೈಟಿದ್ದೀನಿ ಅಂತ ಬೈತಾಯಿದ್ರು ಆಂಟಿ. ಅದಾದಮೇಲೆ ನಾವಿಲ್ಲಿ ಮಾರುತಿ ಮಂದಿರ ಬಸ್ ಸ್ಟಾಪಿಗೆ ಬಂದು ಬಸ್ ಸಿಕ್ತು. ಹೇಗೋ ಬಸ್ ಹತ್ಕೊಂಡು ಡೈರೆಕ್ಟ್ ಬಸ್ಸೇ ಸಿಕ್ತು ವಿದ್ಯಾರಣ್ಯಪುರಕ್ಕೆ. ಇದು ವಿದ್ಯಾರಣ್ಯಪುರ ಆರ್ಚ್, ಅದನ್ನು ನೋಡ್ಕೊಂಡು ಬಸ್ ಇಳಿಯೋದು ನಾವು, ಏಕೆಂದರೆ ಅದು ಗೊತ್ತಾಗಲ್ಲ ಸಡನ್ನಾಗಿ. ಅಲ್ಲಿ ವಿದ್ಯಾರಣ್ಯ ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್ ಅಂತ ಎಲ್ಲ ಇದೆ, ಅದಕ್ಕೋಸ್ಕರ. ಅದಾದಮೇಲೆ ದೇವಸ್ಥಾನದ ಹತ್ರ ಬಂದು ನಮ್ಮ ಪುಣ್ಯಕ್ಕೆ ಇದು ಲಾಸ್ಟ್ ಮಿನಿಟಲ್ಲಿ ನಾವು ಹೋಗಿದ್ದು. ಇಲ್ಲಾಂದಿದ್ರೆ ಬಾಗ್ಲು ಹಾಕ್ಬಿಡ್ತಾಯಿದ್ರು ದೇವಸ್ಥಾನನ, ಹಾಗೂ ಬಾಗ್ಲು ಹಾಕ್ಬಿಟ್ಟಿದ್ರು ಮುಂದೆ ಡೋರ್ನ. ನಾವು ಈ ಕಡೆ ಸೈಡಿಂದ ಹೋಗಿದ್ದು. ಆಮೇಲೆ ಒಳಗಡೆ ಹೇಗೋ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಆರತಿ ಮಾಡೋದಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಒಳಗಡೆ ಆರತಿಗೆ ಎಂಟ್ರಿ ಬಿಡಲ್ವಂತೆ, ದೇವ್ರ ಹತ್ರ ಆರತಿ ಮಾಡೋದಕ್ಕೆ. ಅಲ್ಲೇ ಮುಂದೆನೇ ನಿಂತ್ಕೊಂಡು ಆರತಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ, ತೊಗೊಂಡು ಹೋದೆ ನಾನು ಆರತಿ ಮಾಡೋಣ ಅಂತ. ಬಟ್ ಅವರು ಹೇಳಿದ್ರು, ಇಲ್ಲಮ್ಮ ಹಂಗೆ ಬಿಡಲ್ಲ, ಇವತ್ತು ಯಾರೂ ಇಲ್ಲ ಅಂತ ಇಲ್ಲಿ ಬಿಟ್ಟಿದ್ದೀವಿ, ಇಲ್ಲಿ ನಿಂತ್ಕೊಂಡು ಆರತಿ ಮಾಡ್ಬಿಟ್ಟು ತೊಗೊಂಡೋಗಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂದ್ಬಿಟ್ಟು ಆರತಿ ಎಲ್ಲ ಮಾಡಿ ಹಾಗೆ ದೇವಸ್ಥಾನದ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ನೋಡಿ ಯಾರ್ಯಾರೂ ಇಲ್ಲ, ಎಲ್ಲ ಬಾಗ್ಲು ಹಾಕ್ಬಿಟ್ಟವ್ರೆ. ಲಾಸ್ಟ್ ಮೂಮೆಂಟಲ್ಲಿ ನಾವು ಹೋಗಿದ್ದು, ಹೆಂಗೋ ನಮಗೆ ದೇವ್ರ ದರ್ಶನ ನೀಟಾಗಾಯಿತು, ತುಂಬ ಖುಷಿ ಆಯಿತು. ಅದಾದಮೇಲೆ ಅಲ್ಲಿ ತುಂಬ ಹಸುಗಳನ್ನ ಸಾಕಿದ್ರು, ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡೆ. ಅದು ಬ್ಲರ್ ಆಗಿಬಿಟ್ಟೈತೆ, ಅಷ್ಟು ಚಿಕ್ಕ ಚಿಕ್ಕ ಜಾರಿ ಹಾಕಿದ್ರು. ಆಮೇಲೆ ನಾನು ಅಮ್ಮ ರಿಟರ್ನ್ ಬಸ್ ಹತ್ಕೊಂಡ್ಬಂದ್ವಿ. ಬಿಕಾಸ್ ಅವ್ರು ಮಳೆ ಬಂದುಬಿಡ್ತೀವಿ ಅಂದ್ಬಿಟ್ಟು ನಿಂತ್ಕೊಳ್ಳೋಕ್ಕಾಗಲಿಲ್ಲ, ನಮಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ. ಸೊ ಯಶವಂತಪುರಕ್ಕೆ ಬಂದು ಅಲ್ಲಿಂದ ನಾವು ನಮ್ಮ ಏರಿಯಾಕ್ಕೆ ವಿಜಯನಗರಕ್ಕೆ ಬಂದವರೇ ಹೋಗಿ ಪಾನಿಪುರಿ ಹಾಗೆ ಜ್ಯೂಸು ಬೇಲ್ಪುರಿ ತಿಂದ್ಕೊಂಡು ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಹೋಗಿ
ಪಾನಿಪುರಿ ಮತ್ತು ಬೇಲ್ಪುರಿ ತಿಂತಾಯಿದ್ದೀವಿ ಇಬ್ಬರು ಅಮ್ಮ ನಾನು. ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಝೂಝು ಎಕ್ಸ್ಪ್ರೆಷನ್ ನಾನು ನೋಡಬೇಕಿತ್ತು. ನಮ್ಮ ಝೂಝು ತುಂಬ ಕ್ಯೂಟಾಗಿ ಓಡ್ಬರ್ತಾಳೆ. ನಾವೆಲ್ಲರೂ ಹೊರಗಡೆ ಹೋಗಿ ಒಳಗಡೆ ಬಂದರೆ ಅದೊಂಥರ ಖುಷಿ. ನಮ್ಮ ಮನೇಲಿ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಒಂದು ಜೀವ ಇದೆಯಪ್ಪ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಅವಳು ಆಡೋದು ನೋಡಿ. ಇಬ್ಬರೂ ಕೂಡ ಅಷ್ಟೇ ಚೆನ್ನಾಗಿ ಮಾತಾಡಿಸ್ಕೊಂಡು ಇದು ಮಾಡ್ತಿದ್ದು. ನಾನು ಮುಂದೆ ಬಾ ಅಂತ ಅಂದೆ. ನಮ್ಮಮ್ಮ ಅವಳು ಸೀರೆ ಎಲ್ಲ ಇದಾಗುತ್ತೆ ಕಣೆ ಅಂತ ಅಂದ್ಬಿಟ್ಟು ಬೈದಿದ್ದಕ್ಕೆ ಈ ಕಡೆಯಿಂದನೇ ನಿಂತ್ಕೊಂಡ್ಲು. ಅದಕ್ಕೂ ಬುದ್ಧಿ ಇದೆ ನೋಡಿ ಹೆಂಗಿದೆ. ಯಾಕೆ ಅಳ್ತಿದ್ಯಾ? ಅಳದೇಕೆ? ಅಯ್ಯೋ ರಾಮ. ಇಲ್ಲಿ ನಮ್ಮಮ್ಮ ಅಳ್ತಾ ಇರೋದಕ್ಕೆ ಒಂದು ರೀಸನ್ ಇದೆ, ಬಟ್ ಅದು ಇವಾಗ ಹೇಳಲ್ಲ. ಮುಂದೆ ಯಾವತ್ತಾದರೂ ಟೈಮ್ ಬಂದಾಗ ಅದು ಹೇಳ್ತೀನಿ. ಟೈಮ್ ಬರುತ್ತೆ ಆವಾಗ ಹೇಳ್ತೀನಿ ಏನಕ್ಕೆ ಅಂತ. ಫ್ರೆಂಡ್ಸ್, ನಾನು ಈಗ ಒಳಗಿಂದ ಈಚೆ ಬಂದೆ. ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ನಮ್ಮ ಗಿಡದ್ದು ಮಲ್ಲಿಗೆ ಮೊಗ್ಗು ಕೀಳ್ತಾ ಇದ್ದಾರೆ ಅಮ್ಮ. ಮೊಗ್ಗಲ್ಲ, ಅರಳಿರೋ ಹೂವು ಕೀಳ್ತಾ ಇದ್ದಾರೆ. ಇದೆಲ್ಲ ನಾಳೆ ಅರಳುತ್ತೆ ಅಲ್ವಾ ಮಮ್ಮಿ? ಇದು ಇವತ್ತಾಗಿದೆ ನೋಡಿ. ಇದು ನಮ್ಮ ಗಿಡದ್ದು. ಇದು ಏನಂತಾರೆ ಮಮ್ಮಿ ಇದಕ್ಕೆ? ಏಳು ಸುತ್ತಿನ ಮಲ್ಲಿಗೆ. ಇಲ್ಲಿರೋ ಗಿಡಗಳೆಲ್ಲ ನಿಮಗೆ ಬೇಕಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಮ್ಮ ನಾಳೆ ಫ್ರೀ ಇರಲ್ಲ, ಇವತ್ತೇ ಇದರಲ್ಲೇ ಕೇಳೋಣ ಇರಿ. ಅಲ್ಲಿಂದ ಬರೋಣ ಯಾವ್ಯಾವ ಗಿಡ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು. ಹೇಳ್ತಾ ಹೋಗಿ ಮಮ್ಮಿ. ಒಂದಲ್ಗ ಗಿಡ. ಇದು ಒಂದಲ್ಗ ಗಿಡನಾ? ಒಂದಲ್ಗ. ಹಾಂ. ಆಲಿವೇರಾ, ನಿಂಬೆಹಣ್ಣು, ಹಾಂ, ಗೊಂಡೆ ಹೂ ಗಿಡ. ಗೊಂಡೆ ಹೂ ಮುಟ್ಟಿ ತೋರಿಸ್ಬೇಕು, ಗೊತ್ತಾಗಲ್ಲ ನಮ್ಗೆ ಯಾವುದು ಅಂತ. ಇದು ಗೊಂಡೆ ಸೊಪ್ಪು ಅಂತ ಬರುತ್ತೆ. ಹಾಂ, ಸೊಪ್ಪಿದು. ಹಾಂ. ಅದು ಮೆಣಸಿನ್ಕಾಯಿ ಗಿಡ, ದೊಡ್ಡ ಪತ್ರೆ, ಮಾಮೂಲಿ ಶೋ ಗಿಡ. ಇದು ಮಲ್ಲಿಗೆ ಹೂ ಗಿಡ, ಇದು ಬಿಂದೆ ಹೂ ಗಿಡ, ಮತ್ತೆ ಕುದಿನ ಹಾಕಿದೆ. ಏನೇನೈತೆ? ಕುದಿನ. ಪುದೀನಾ. ಕುದಿನ ಕುದಿನ ಪುದೀನ ಅದೇ. ಮತ್ತೆ ಇದು ನೀಲಿ ಬ್ರಹ್ಮಕಮಲ ಅಂತಾನೆ ಏನೋ ಹೇಳ್ತಾರಪ್ಪ. ನೀನು ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ಮತ್ತೆ ನೀಲಿ ಹೂ ಗಿಡ. ನೀಲಿ ಹೂ ಗಿಡ ಇದಾ? ಹಾಂ. ಮತ್ತೆ ದಾಸವಾಳದು. ದಾಸವಾಳ ಗಿಡ. ದಾಸವಾಳ ಬಂದಿರೋ ಥರ ಇದೆ. ಹೌದು, ಒಂದು ಮಕ್ಕಚ್ಚಿತ್ತ. ಇಲ್ಲಿ ನೋಡಿ, ಬಂದೈತಲ್ಲ ನೀನು ಹಿಡ್ದಿರೋ ಹೂವು. ಇದು ಬಂದಿದೆ. ಇದು ಮೂರು ಬರುತ್ತೆ. ಜವಳಿ ದಾಸವಾಳ ಅಂತ. ಜವಳಿ ದಾಸವಾಳ 3 ಬರುತ್ತೆ ಅದರಲ್ಲಿ. ಇದು ಗೊತ್ತಲ್ಲ? ಇದು ಗೊತ್ತಿಲ್ಲ. ಪಿಂಕ್ ಗೊಂಡೆ ಹೂವು ಅಂತಾರೆ. ಗೊಂಡೆ ಹೂವು. ಇದು ಬಿಲ್ಲಿಗೆ ಹೂವು. ಈ ಥರದ್ದೇ ಇಲ್ಲಿ ಮರಿಗಳು ಉಟ್ಕೊಂಡಿದ್ದಾರೆ. ಇದಾ? ಅದಾ? ಇಲ್ಲಿ ಚೆಂಡು ಹೂವು ಗಿಡ, ಮತ್ತೆ ಕಾಮ ಕಸ್ತೂರಿ ಗಿಡ. ಅಲ್ಲೂ ಕುದಿನ ಇದೆ. ಪುದೀನ, ಆಲಿವೇರಾ, ತುಳಸಿ, ಚೆಂಡು ಹೂವು. ಇದು ಯಾವುದೋ ಶೋ ಗಿಡ. ಮತ್ತೆ ಇದು ತುಂಬೆ ಹೂ ಗಿಡ. ತುಂಬೆ ಹೂ. ಇದು ದಗಳೆ ಸೊಪ್ಪು. ದಗಳೆ ಸೊಪ್ಪು. ಓಕೆ. ಅದು ಪನ್ನೀರ್ ಮಲ್ಲಿಗೆ ಅಂತ. ಅದು ಪನ್ನೀರು ಹೂವು ಎಲೆ. ಅದು ಪನ್ನೀರ್ ಎಲೆ ಅಂತ. ಅದರಲ್ಲಿ ಹೂವು ಬಿಡಲ್ವಾ? ಅದು ಹೂವು ಸಾಮಂತಿಗೆ ಹೂವು ಥರ ಬಿಡುತ್ತೆ, ಆದರೆ ಅದು ಬಿಡೋದಕ್ಕಿಂತ ಹಿಂಗೆ ಇರುತ್ತೆ ಎಲೆ ಜಾಸ್ತಿ. ಜಾಸ್ತಿ ಹೂವು ಬಿಡಲ್ಲ. ಇದು ಅಷ್ಟೇ ದಗಳೆ ಸೊಪ್ಪಿಂದು. ಇದು ಒಣಗದ ಮೇಲೆ ಕುಯ್ಕೊಂಡು ಬೀಜ ಹಾಕಿದ್ರೆ ಜಾಸ್ತಿ ಸೊಪ್ಪು ಬರುತ್ತೆ ನಮಗೆ. ಇದು ಗೊತ್ತಿಲ್ಲ? ಅದು ಮಾಮೂಲಿ ಶೋ ಗಿಡ. ಮತ್ತೆ ಇದು ಚೆಂಡು ಹೂವು. ಇದು ಬ್ರಹ್ಮಕಮಲ. ಅದು ನೀಲಿ ಸ್ಫಟಿಕ. ತುಳಸಿ ಗಿಡ, ಗುಂಡೆ ಹೂವು. ಇದು ಸಪೋಟ. ಅದು ಸಪೋಟ. ಮತ್ತೆ ಬಿಂದೆ ಹೂವು. ಇಲ್ಲಿ ಇದಾಕಿದೆ ಜಾಂಡಿಸ್ ಒಂದು ಗಿಡ. ಅದೆಲ್ಲ ಇಲ್ಲ, ಕಾಣ್ತಾ ಇಲ್ಲ. ಈ ಬಿಂದೆ, ಬ್ರಹ್ಮಕಮಲ, ಚೆಂಡು, ಮತ್ತೆ ಇದು ಗಣಕೆ ಸೊಪ್ಪು. ಇದು ಗಣಕೆ ಸೊಪ್ಪ. ಇದು ಹಣ್ಣು ಚೆನ್ನಾಗಿರುತ್ತೆ. ತಿಂದೆ ಬಿಟ್ರೆ ಇಲ್ಲಿ ಬಂದು ಇದು ನೋಡಿ, ಸಪೋಟ. ಸಪೋಟ, ಚೆಂಡು ಹೂವು, ತುಳಸಿ ಗಿಡ. ಅದು ಸಪೋಟ ಗಿಡನೇನಾ? ಹೌದು. ತುಳಸಿ. ಇದು ನಾವು ಸಾಕಿರೋದು. ಇದು ಇದಕ್ಕೆ ನೀರು ಹಾಕಲ್ಲ, ಏನಿಲ್ಲ. ಜುಜು ಹಂಗೆ ಬೆಳ್ಕೊಬಿಡುತ್ತೆ. ಹಾಂ. ಇನ್ನೊಂದು ಪಲಾವ್